ಏನಾಗುತ್ತೆ ಅಂದ್ರೆ ಮನೇಲಿ ಹುಟ್ಟಿದ ಮನೇಲಿ ಎಲ್ಲೋ ಹುಟ್ಟಿರ್ತದೆ, ಅದನ್ನ ತಗೊಂಡು ಊಟ ಮಾಡೋರೆ ಅದು ಇದ್ರದ್ದು ಕಸಬ್ದಾರರೇ ಇದ್ದಾರೆ. ಯಾಕಂದ್ರೆ ಇದನ್ನ ಹಳ್ಳಿಕಾರ ಅನ್ನೋದ್ರು ಇದರಲ್ಲಿ ಸುಳಿಯಿಂದ ಹಿಡ್ದು ಜಾತಿಯಿಂದ ಹಿಡ್ದು ಎಲ್ಲ ವಿಂಗಡಣೆ ಮಾಡ್ತಾರೆ ಸಾಕಿರೋರು. ಬೇರೆ ಯಾವ ತಳಿಗೂ ಸುಳಿ ನೋಡ್ತಾರೋ ಗೊತ್ತಿಲ್ಲ, ಈ ತಳಿಗ್ ಮಾತ್ರ ಸುಳಿ ಅನ್ನೋದನ್ನ ಒಂದು ವಂಶ ಪಾರಂಪರ್ಯವಾಗಿ ಬೆಳೆಸ್ಕೊಂಡ್ ಬಂದಿದ್ದಾರೆ. ಇದನ್ನ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಇದನ್ನ ಪ್ರಾಮುಖ್ಯತೆ ಅನ್ನೋದಕ್ಕಿಂತ ಈ ಮನೆಯಲ್ಲಿ ಒಂದ್ ಜೊತೆ ಎತ್ತಿದ್ರೆ ಇದ್ರಿಂದ ಮನೆಯಲ್ಲಿ ಅಭಿವೃದ್ಧಿ ಹೊಂದುತ್ತೆ. ಪ್ಲಸ್ ಎಲ್ಲಾ ತರ ತರ ಅಂದ್ರೆ ಪೂರ್ವಿಕರು ನಮ್ಮ ಅಜ್ಜ ತಾತಿರೆಲ್ಲ ಏನಂದ್ರೆ ಒಂದು ಸುಳಿ ಶುದ್ಧ ಇರೋ ಒಂದು ಒಳ್ಳೆ ಎತ್ಕೊಳ್ಳಿದ್ರೆ ಮನೆಯಲ್ಲಿ ತುಂಬಾ ಅಭಿವೃದ್ಧಿ ಹೊಂದುತ್ತೆ, ಮನೆಯಲ್ಲಿ ಕಣಜ ತುಂಬುತ್ತೆ, ಫಲ ತುಂಬುತ್ತೆ ಅಂತ ಹೇಳ್ತಾರೆ. ಆ ತರ ನಂಬಿಕೆನೇ ಇವತ್ತು ರೂಢಿಸ್ಕೊಂಡ್ಬಿಡ್ತಾರೆ. ಸ್ವಾಮಿ ಈ ತರ ಇಲ್ಲಿ ಏನಾಗುತ್ತೆ ಅಂದ್ರೆ ಸುಳಿ ಅಂದ್ರೆ ನೋಡಿ, ಇಲ್ಲಿ ಒಂದು ತಾಯಿ ಸುಳಿ ಬರುತ್ತೆ, ಇಲ್ಲೊಂದು ಸುಳಿ ಬರುತ್ತೆ, 3 ಸುಳಿ ಬರುತ್ತೆ ಮೇಯ್ನ್ ಆಗಿ. ಓಕೆನಾ? ಸೊ ಈ ಸುಳಿ ಬಂದು ಇಲ್ಲೇನಾರ ಇದ್ರೆ ಅದು ತಪ್ಪು ಸುಳಿ, ಮನೇಲಿ ಯಾರು ಕಟ್ಟಲ್ಲ. ಸೊ ಇಲ್ಲೊಂದು ಸುಳಿ ಬರುತ್ತೆ, ಈ ಸುಳಿ ಬಂದು ಇಲ್ಲೇನಾರ ಬಂದ್ರೆ ನೊಗ್ಬಡ್ಕ ಸುಳಿ ಅಂತಾರೆ, ಇದು ಕಟ್ಟಲ್ಲ. ಸೊ ಇವಾಗ ಏನಾಗುತ್ತೆ, ಹುಟ್ಟಾಣಿಕೆ ಎಲ್ಲಾ ಎತ್ಕೊಳಿಗೂ ಒಂದೇ ತರ ಬರುತ್ತೆ, ಎಲ್ಲ ಒಂದೇ ಕಡೆ ಸುಳಿ ಬರುತ್ತೆ. ಅದೇನಾಗುತ್ತೆ, ಆ ಸುಳಿ ತಪ್ಪು ಸುಳಿ ಹುಟ್ಟಿರ್ತವೆ, ಅಂತ ಸುಳಿಗಳು ಕಟ್ಟಲ್ಲ. ಸೊ ಇದಕ್ಕೆಲ್ಲ ಪುರಾತನ ಕಾಲದಿಂದ ಅದನ್ನ ರೂಢಿಸ್ಕೊಂಡ್ ಬಂದು ನಮ್ಮ ಮೂಲ ಮಂತಂದವರೆಲ್ಲ ಹಾಕೊಂಡ್ ಬಂದ್ಮೇಲೆ ಆ ಸುಳಿಗಳು ತಪ್ಪು ಅಂತ ಹೇಳಿದ್ರು ನಾವು ಕಟ್ಟಲ್ಲ ಇವಾಗ. ಅವತ್ತು ನಮ್ಮ ಅವರು ಕಟ್ತಿದ್ರೆ ನಾವು ಕಟ್ಟಲ್ಲ ಇವಾಗ.